ಬಸವೇಶ್ವರರ ಮೂರ್ತಿಗಳು ನಾಡಿನ ಉದ್ದಕ್ಕೂ ಸ್ಥಾಪಿತವಾಗಬೇಕು ಎಂದು ಬಸವ ಬೆಳವಿಯ ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠದ ಶರಣಬಸವ ದೇವರು ಹೇಳಿದರು. ಅವರು ಶರಣ ಸಂಸ್ಕೃತಿ ಉತ್ಸವದ ಅಂಗವಾಗಿ ಹುಕ್ಕೇರಿ ತಾಲೂಕಿನ ಬಸವ ಬೆಳವಿ ಗ್ರಾಮದಲ್ಲಿ ಇಳಕಲ್ ಮಹಾಂತ ಮಠದ ಗುರು ಮಹಾಂತ ಅಪ್ಪಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಂಡ ಬಸವ ಜಯಂತಿ ಸಂಭ್ರಮೋತ್ಸವ ಕಾರ್ಯಕ್ರಮದ 9ನೆಯ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮಠದ ಪರವಾಗಿ ಆತ್ಮೀಯವಾಗಿ ಸತ್ಕರಿಸಿ ಬಸವ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬಸವಣ್ಣನವರು ಜಾತಿ ಭೇದ ಮರೆತು ಎಲ್ಲರೂ ಸಮಾನರು ಎಂದು ಒಗ್ಗೂಡಿಸುವ ಪ್ರಯತ್ನ ಮಾಡಿ ವಚನಗಳನ್ನ ರಚಿಸಿದವರು. ಆದರೆ ಮನೋವಾದಿ ಅದನ್ನ ವಿರೋಧಿಸಿ ವಚನಗಳನ್ನ ನಾಶ ಮಾಡಲು ಹೊರಟಿದ್ದಾರೆ. ಅಂಬೇಡ್ಕರ್ ಸಹ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕು ಸಿಗುವಂತೆ ರಚನೆ ಮಾಡಿದ್ದಾರೆ. ಕಾರಣ ಜಾತಿ ಮತ ಭೇದ ಮರೆತು ಸಂವಿಧಾನ ಮತ್ತು ವಚನಗಳನ್ನ ತಿಳಿದು ಕಾಯಕದಿಂದ ಸ್ವಾವಲಂಬಿ ಜೀವನ ನಡೆಸಬೇಕು ಎಂದು ತಿಳಿಸಿದರು. ವೇದಿಕೆಯ ಮೇಲೆ ಬಸವರಾಜ್ ಶರಣರು, ಡಾಕ್ಟರ್ ಗುರುಪಾದ ಮರಗುದಿ, ಮಹಾಂತೇಶ ತೌಶಿ, ಸಂಗಯ್ಯಪ್ಪ ಸರಿಕರ್, ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ, ವಿಜಯ್ ರವದಿ, ರಾಮಕೃಷ್ಣ ಪಾನ್ಬುಡೆ ಉಪಸ್ಥಿತರಿದ್ದರು. ನಂತರ 30 ಜನ ಶರಣ ದಂಪತಿಗಳಿಗೆ ಸತ್ಕರಿಸಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ, ಅಥಣಿ, ಕಿತ್ತೂರು ಭಾಗದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ರಾಜು